ಅದು ನೀವು ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾರು ಬ್ಲ್ಯಾಕ್ ಶಿಪ್ ಅದನ್ನ ಗೊತ್ತಾಗಬೇಕು ಅಂದರೆ 20th ಜೂನ್ ನೀವೆಲ್ಲರೂ ಥಿಯೇಟರ್ಸಿಗೆ ಹೋಗಬೇಕು. ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದರೆ? ಸೊ ಈ ಸಿನಿಮಾದಲ್ಲಿ ನನ್ನ ಪಾತ್ರದ ಬಗ್ಗೆ ನಾನು ತುಂಬ ಬಿಟ್ಕೊಡಲ್ಲ. ಬಿಕಾಸ್ ಅಗೇನ್ ಥಿಯೇಟ್ರಲ್ಲಿ ಹೋಗ್ಬಿಟ್ಟು ನೀವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಸಿನಿಮಾ ನೋಡಬೇಕು, ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಲ್ವಾ. ಬಿಕಾಸ್ ಆ ಒಂದು ಎಕ್ಸ್ಪೀರಿಯೆನ್ಸ್ ಆಗೋದೇ ನಿಮಗೆ ಥಿಯೇಟರ್ಸಲ್ಲಿ. ಆ ಒಂದು ಸೌಂಡ್ ಎಫೆಕ್ಟು, ಅದರ ಜೊತೆಗೆ ಬೇರೆ ಬೇರೆ ಪಾತ್ರಗಳು ಹೇಗೆ ಏನು ಯಾವ ಥರ ಡೆವಲಪ್ ಆಗ್ತವೆ. ಸೊ ಇದರಲ್ಲಿ ನಂದು ಆ್ಯಕ್ಚುಲಿ ಡುವಲ್ ಶೇಡು. ಸೊ 2 ಆಪೋಸಿಟ್ ಕ್ಯಾರೆಕ್ಟರ್ಸ್ ಇದೆ, ಡಬಲ್ ರೋಲ್, ಡಬಲ್ ಶೇಡ್ ಅಂತಲೇ ಹೇಳ್ಬೋದು. ಆ್ಯಕ್ಟಿಂಗ್ಗೆ ತುಂಬ ಪ್ರಿಫರೆನ್ಸ್ ಇರುತ್ತೆ. ಸೊ ಇದರಲ್ಲಿ ಹೇಗಂದರೆ ಒಂದು ಶೇಡು ನೀವು ನಂದು ಸಾಂಗ್ ರಿಲೀಸ್ ಆಗಿದೆ ನಮ್ಮದು ನೀನೇ ಅಂತ. ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿ ಕೂಡ ಇದೆ ಆ ಸಾಂಗ್. ನನಗೆ ಆ್ಯಕ್ಚುಲಿ ಡ್ಯಾನ್ಸರ್ ಅಂತ ಗೊತ್ತಿರಲಿಲ್ಲ. ಆ ಸಾಂಗ್ ನೋಡಿದೆ ನಾನು, ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾರಲ್ಲ ಅದು. ಇವಾಗ ನಾನು ಅದನ್ನ ಯೋಚನೆ ಮಾಡ್ತಾ ಇದ್ದೆ. ಥ್ಯಾಂಕ್ ಯು ಸೊ ಮಚ್, ತುಂಬ ಸಂತೋಷ. ಸೊ ಆ ಸಾಂಗಲ್ಲಿ ನೀವು ನೋಡಿದ್ರೆ ಒಂಥರ ಗ್ಲಾಮರಸ್ ಒಂಥರ ಲುಕ್ ಇದೆ. ಆ್ಯಂಡ್ ಆ ಸಾಂಗಲ್ಲಿ ನಾನು ಡ್ಯಾನ್ಸ್ ಮಾಡ್ತಿರೋದು ವಿಲನ್ ಜೊತೆ. ಸೊ ಅವರು ನಮ್ಮ ಮೇನ್ ವಿಲನ್ನು, ಪ್ರಶಾಂತ್ ವಿಹರಿ ಅಂತ ಅವ್ರ ಹೆಸರು. ಸೊ ಅವರು ಮೇನ್ ವಿಲನ್ನು ನಮ್ಮ ಸಿನಿಮಾಲ್ಲಿ. ಆ್ಯಂಡ್ ಹೀರೋ ಬಂದ್ಬಿಟ್ಟು ವಿಶಾಲ್ ಕಿರಣ್ ಅಂತ. ಆ್ಯಂಡ್ ಇನ್ನೊಬ್ಬರು ಪ್ಯಾರಲಲ್ ಲೀಡ್, ಇನ್ನೊಬ್ಬರು ಫೀಮೇಲ್ ಲೀಡ್ ಇದ್ದಾರೆ, ಅವ್ರ ಹೆಸರು ಶಿವಾಂಗಿ ಅಂತ ಇದ್ದಾರೆ. ಸೊ ಅವ್ರ ಜೊತೆಗೆ ಡ್ಯಾನ್ಸ್ ಮಾಡಿ. ಸೊ ಅದೊಂದು ಒಂಥರ ಗ್ಲಾಮರಸ್ ಇದ್ದಿದೆ. ಇನ್ನೊಂದು ಕ್ಯಾರೆಕ್ಟರ್ ಬಂದ್ಬಿಟ್ಟು ಅಗೇನ್ ಒಂಥರ ಸಿಂಪಲ್ ಅಂತ ಹೇಳೋಕ್ಕಾಗಲ್ಲ, ಅದಕ್ಕೂ ಒಂಥರ ಬೇರೆನೇ ವೇಟೇಜ್ ಇದೆ. ಬಟ್ ಅದು ಯಾವ ಕ್ಯಾರೆಕ್ಟ್ರು, ಆ ಕ್ಯಾರೆಕ್ಟರ್ ಯಾವುದು, ಏನು ಎಂತ ಅಂತ ನೀವು ಹೋಗ್ಬಿಟ್ಟು ಥಿಯೇಟರ್ಸಲ್ಲಿ ನೋಡಬೇಕು. ಅಂದರೆ ಮಜಾ ಇರುತ್ತೆ, ನಿಮಗೆ ಗೊತ್ತಾಗುತ್ತೆ. ಸೊ ಲೈಕ್ ಆಡಿಯನ್ಸ್ ಕುತ್ಕೊಂಡು ನೋಡಿದಾಗ ಓಹೋ ಹೀಗ ಅಂತ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ಒಂದು ಡುವಲ್ ಶೇಡಲ್ಲಿ ಕಾಣಿಸ್ಕೋತೀನಿ